ಚಲುವರಾಯ ಸ್ವಾಮಿ ಅವರು, ಆತ್ಮಾನಂದ್ ಅವರು, ಗಣಿಗ ರವಿಕುಮಾರ್ ಅವರು ಬಣ್ಣ ನಿಮ್ಗೆ ಅಲ್ಲ ವೆಲ್ಕಮ್ ಅವ್ರು ಬಂದಿದ್ದಾರೆ, ಶಿವಾನಂದ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಅಭ್ಯರ್ಥಿ ಸಭೆ ಈಗ ಸಭೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ನಗರಸಭಾ ಸದಸ್ಯರ ಶ್ರೀಧರ್ ಅವರು ಮತ್ತು ಕಟ್ಟಡದಿಂದ ಎಲ್ಲ ನಾಯಕರು ನಮ್ಮೆಲ್ಲ ಜಾಸ್ತಿ ಇನ್ನೂ ಜಾಸ್ತಿ ಮುಂದೆ ಇಲ್ಲ. ಉದ್ಘಾಟನೆಯನ್ನು ನೆರವೇರಿಸಿದಂತ ಎಲ್ಲ ಗಣ್ಯರಿಗೂ ಮಂಡ್ಯ ಕ್ಷೇತ್ರದ ಮತಬಾಂಧವರುಗಳಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜ್ಯೋತಿ ಬೆಳಗುವುದರ ಮೂಲಕ ಮಂಡ್ಯ ಜಿಲ್ಲೆಯ ಕ್ರಾಂತಿಯನ್ನು ಪ್ರಾರಂಭಿಸಿದ್ದಾರೆ. ಸ್ಟಾರ್ ಚಂದ್ರವರ ಗೆಲುವು ಖಚಿತ ಅಂತ ಹೇಳಿ ಈ ಮೂಲಕ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ನೆರವೇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅನುದಾನವನ್ನ ಈ ಒಂದು ನಮ್ಮ ರಾಜ್ಯದ ಆಯವ್ಯದಲ್ಲಿ ಇಟ್ಟಿರ್ತಕ್ಕಂಥದ್ದು ಹೀಗೆ ಬೇಕಾದದ್ದು ನಮ್ಮ ಪಕ್ಷದ ಕರ್ತವ್ಯವಾಗಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಇವತ್ತೆಲ್ಲರೂ ಕೂಡ ಜ್ಞಾಪಕವಹಿಸ್ತಾ ಇರ್ತಕ್ಕಂಥ ಎಲ್ಲ ಭಾಗ್ಯಗಳನ್ನು ಕೂಡ ತಾವೊಮ್ಮೆ ಸ್ಮರಿಸ್ಕೊಳ್ಬೇಕು. ನಮ್ಮ ರಾಜ್ಯದ ಸಿಂಹಪಾಲಿನ ಆಯವ್ಯಯದಲ್ಲಿ ಸಿಂಹಪಾಲಿನ ಅನುದಾನವನ್ನು ಸುಮಾರು 56,000 ಕೋಟಿ ರೂಪಾಯಿವರೆಗೂ ಕೂಡ ಆ ಭಾಗ್ಯಗಳಲ್ಲಿ ವಿನಿಯೋಗಕ್ಕಂಥ ಒಂದು ಇಚ್ಛಾಶಕ್ತಿಯೊಡನೆ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ. ನಮಸ್ಕಾರ. ವೇದಿಕೆಯಲ್ಲಿ ಮೇಲಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜನಪ್ರಿಯ ಮಂತ್ರಿಗಳಾದಂಥ ಚೆಲುವಣ್ಣ ಅವರೇ, 4 ಬಾರಿ MLC ಆಗಿ ಉತ್ತಮ ಕಾರ್ಯನಿರ್ವಹಿಸಿದಂಥ ಮರಿತಿಬೇಗೌಡ್ರೆ, ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದಂಥ ಬಾಬಣ್ಣ ಅವರೇ, ನಮ್ಮ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರವಿ ಅವರೇ, ಹಾಗೆ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯವರೇ, ಇವತ್ತು ಸಾಂಕೇತಿಕವಾಗಿ ಕೆಲವರನ್ನ ನಾವು ಪಕ್ಷಕ್ಕೆ ಬರಮಾಡಬೇಕು, ಈ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಗೊಂಡೆ. ಈ ದಿನ ನಾನು ನಮ್ಮ ಅವನರ ಬೆಂಬಲಿಗರು ಮತ್ತು ಸ್ನೇಹಿತರನ್ನು ಕೆಲವರನ್ನ ಇವತ್ತು ಸಾಂಕೇತಿಕವಾಗಿ ಸೇರ್ಪಡೆಗೊಳಿಸಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಇನ್ನು ಮಾತಾಡೋದು ತುಂಬ ಜನ ಇರೋದ್ರಿಂದ. ಮಹಮ್ಮದ್ ಹನೀಫ್ ಮಾಜಿ ನಗರಸಭಾ ಉಪಾಧ್ಯಕ್ಷರು, ಮಹಮ್ಮದ್ ಹನೀಫ್ ರವರು. ಆಯ್ತು ಟೆಕ್ನಿಕ್ ಮಂಜು, JDS ಮುಖಂಡರಾದಂಥ ಮಹಮ್ಮದ್ ಹನೀಫ್, ರವರು JDS ಮುಖಂಡರು. ಅವರು ಜಾಗ ಬಿಡಿ ಸಚಿವರಾದಂಥ ನಮ್ಮ ನಾಯಕರಾದಂಥ ನರೇಂದ್ರಣ್ಣ ಅವರೇ, ಮರಿತಿಪ್ಪೇಗೌಡ್ರೆ, ದಿನೇಶ್ ಗೂಳಿಗೌಡ್ರೆ, ನಿಮ್ಮೆಲ್ಲರ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರು ಅವರೇ, ನಮ್ಮ ಶಾಸಕ ಮಿತ್ರರಾದ ಉದಯಗೌಡ ಅವರೇ, ನಮ್ಮ ನಾಯಕರಾದಂಥ ರಾಧಾಕೃಷ್ಣ ಅವರೇ, ನಮ್ಮ ಮನ್ಮೂಲ್ನ ನಿರ್ದೇಶಕರಾದಂಥ ಶಿವಪ್ಪ ಅವರೇ, ನಮ್ಮ ಪಾರ್ಟಿಗೆ ಸೇರ್ಪಡೆಯಾಗಿ ಇರುವಂಥ ಯುವ ಮಿತ್ರರಾದಂಥ HN ಯೋಗೇಶ್ ಅವರೇ, ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಮಾಜಿ ಶಾಸಕರಾದ HP ರಾಮು ಅವರೇ. ಇಲ್ಲಿ ನಿಂತಿರೋರೆಲ್ಲ ಅಲ್ಲಿ ಕುತ್ಕೊಂಡ್ರೆ ಚೇರ್ ಇನ್ನೂ ಸಾಚೇಜ್ ಆಗುತ್ತೆ. ಯಾಕೆ
ಈ ಕಡೆ ನಿಂತು ಎಲ್ಲ ಗದ್ದಲೆ ಮಾಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. 1,000 ಜನ ಸುಮ್ಮನೆ ನಿಂತಿದ್ದೀರಾ ಇಲ್ಲಿ. ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ 2 ಗಂಟೆ ತಡವಾಗಿದ್ದಕ್ಕೆ ನಿಮಗೆಲ್ಲ ಕ್ಷಮೆ ಕೇಳ್ತೀವಿ. ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣಾದ ಪ್ರಚಾರದ ಸಭೆಯನ್ನ ಇವತ್ತಿಂದ ಆರಂಭ ಮಾಡಿದ್ದೀವಿ. ಇವತ್ತು ಸುಳ್ಳು ಮತ್ತೆ ಅಭಿವೃದ್ಧಿಯ ಮೇಲೆ ಚುನಾವಣೆ ನಿಂತಿದೆ. ಕಳೆದ 30 ವರ್ಷದಿಂದ ಮಂಡ್ಯವನ್ನ ಆಳಿದ ಜನತಾದಳ ಸುಳ್ಳಿನ ಸರಮಾಲೆಯನ್ನೇ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಇವತ್ತು ಸುಳ್ಳು ಬೇಕಾ ಅಭಿವೃದ್ಧಿ ಬೇಕಾ ಅನ್ನೋದ್ರ ಮೇಲೆ ಚುನಾವಣೆ ನಡೀತಾ ಇದೆ. ಕ್ಯಾಂಡಿಡೇಟ್ ಯಾರು ಅನ್ನೋದು ಅವಶ್ಯಕತೆ ಅಲ್ಲ. ಇಲ್ಲಿ ಸ್ಟಾರ್ ಚಂದ್ರು ಅವರಲ್ಲ, ರವಿಕುಮಾರ್ ಅಲ್ಲ, ಮತ್ತೊಬ್ಬರಲ್ಲ. ಸುಳ್ಳು ಮತ್ತೆ ಅಭಿವೃದ್ಧಿಯ ಮೇಲೆ ಇದು ಚುನಾವಣೆ. ನಿಮಗೆ ಸುಳ್ಳು ಬೇಕಾದ್ರೆ ವಿರೋಧ ಪಕ್ಷಕ್ಕೆ ಓಟ್ ಹಾಕಿ, ಸತ್ಯ ಅಭಿವೃದ್ಧಿ ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ. ನಾವೆಲ್ಲ ಗೆದ್ದು 10 ತಿಂಗಳಲ್ಲೇ ನಮ್ಮ ಉಸ್ತುವಾರಿ ಸಚಿವರ ಒತ್ತಾಸೆ ಮತ್ತು ಹಿತದೃಷ್ಟಿ ದೂರದೃಷ್ಟಿಯಿಂದಾಗಿ 100 ವರ್ಷಗಳ ಹಳೆಯದಾದ ಶುಗರ್ ಫ್ಯಾಕ್ಟರಿಯನ್ನ ಮಹಾರಾಜರು ಸ್ಥಾಪನೆ ಮಾಡಿದರು. ಇವತ್ತು ನಮ್ಮ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು 500 ಕೋಟಿ ರೂಪಾಯಿಯಲ್ಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಮತ್ತು ಮಂಡ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ತಗೊಂಡೋಗುತ್ತಿರುವಂಥ ಸೂಚಕ. ಈಗ ನೀವು ನೋಡ್ತಾ ಇರುವ ಮುಖ್ಯ ರಸ್ತೆ ಇನ್ನು 2-3 ತಿಂಗಳಲ್ಲಿ ಈ ರೀತಿ ಇರಲ್ಲ. 33 ಕೋಟಿ ರೂಪಾಯಿಯಲ್ಲಿ ವಿಶ್ವ ದರ್ಜೆಯ ರಸ್ತೆಯನ್ನಾಗಿ ನೀವು ನಿಂತು ನೋಡ್ತಾ ಇರುವಂಥ ಮುಖ್ಯ ರಸ್ತೆಯನ್ನ ಮಾಡ್ತೀವಿ. ಹಾಗೆ ಹೇಳ್ತಾ ಹೋದ್ರೆ ಇವತ್ತು ಪಟ್ಟಿ ದೊಡ್ಡದಿದೆ. ಕಾರೆಮನೆ ಗೇಟಿನ ರಸ್ತೆಯನ್ನ ಕೇವಲ 48 ಗಂಟೆಗಳಲ್ಲಿ 15 ವರ್ಷದಿಂದ ಆಗದೇ ಇರೋಂಥದನ್ನ ಮಾಡಿದ್ವಿ. 75 ವರ್ಷದಿಂದ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ತಮಿಳು ಕಾಲೋನಿಗೆ ಹಕ್ಕುಪತ್ರವನ್ನ ಇವತ್ತು ಕೊಟ್ಟಿದ್ದೀವಿ. ಮಂಡ್ಯ ನಗರದ ಎಲ್ಲ ನಿವಾಸಿಗಳಿಗೂ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರವನ್ನ ಕೊಡ್ತಾ ಇದ್ದೀವಿ. ಇಂಥದ್ದೊಂದು ಭಾಷಣ ಜನತಾದಳದ ನಾಯಕರ ಬಾಯಲ್ಲಿ ಹೇಳ್ಸಿ ಈ ಊರಿಗೆ ನಾವು ಈ ಹಕ್ಕುಪತ್ರ ಕೊಟ್ಟಿದ್ದೀವಿ, ಇಷ್ಟು ಮನೆ ಕಟ್ಟಿದ್ದೀವಿ, ಇಂಥ ರೋಡ್ ಮಾಡಿದ್ದೀವಿ ಅನ್ನೋದು ಒಂದು ಮಾತನ್ನ ಹೇಳ್ಸಿ ಅವರು ಬಂದು ಕಣ್ಣೀರು ಹಾಕಿ ನಾವೇ ನಮ್ಮನ್ನು ಬಿಟ್ಟರೆ ಯಾರು ಇಲ್ಲ ಅಂತೇಳಿ ಓಟನ್ನು ಕೇಳ್ತಾರೆ. ಅದೆಲ್ಲ ಯಾವುದಕ್ಕೂ ನೀವು ಕಿವಿಗೊಡದೆ ಇನ್ನು ಮುಂದಿನ 30 ದಿನದಲ್ಲಿ ನೀವೇ ಸ್ಟಾರ್ ಚಂದ್ರು, ನೀವೇ ರವಿಕುಮಾರ್ ಅಂತೇಳಿ ಬೂತಲ್ಲಿ ಹೋಗಿ ಗೆಲ್ಲಿಸಿದ್ದೇ ಆದರೆ ಇವತ್ತು ಯಾಕೆ ನಮ್ಮ MP ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವುದೇ ವಿಚಾರ ಬಂದಾಗ ನೀವು ನಮ್ಮ ಹತ್ರ ಬಂದು ಒಂದು ಅಧಿಕಾರಿಗಳಿಗೋ ಕೆಲಸಕ್ಕೋ ಫೋನ್ ಹಾಕ್ಸ್ತೀರಿ. ವಿರೋಧ ಪಕ್ಷದವರು MP ಇದ್ರೆ ಅವರು ಹೋಗಿ ಅವ್ರಿಗೆ ಫೋನ್ ಹಾಕಿಸ್ತಾರೆ. ಕೆಲಸ ನಿಮಗೆ ತೊಂದರೆ ಆಗೋದು. ಇದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಪಕ್ಷದ ಒಬ್ಬ MP ಇದ್ರೆ ನಮಗೆ ಒಳ್ಳೆಯದು, ನಮ್ಮ ಪಕ್ಷಕ್ಕೆ ಒಳ್ಳೆಯದು, ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಒಳ್ಳೆಯದು ಅಂತೇಳಿ ಹಲವು ಯೋಜನೆಗಳು ಇನ್ನೂ ಕೂಡ ಬರಬೇಕಾಗಿರೋದ್ರಿಂದ ನೀವೆಲ್ಲ ಈ ಬಾರಿ ಕಾಂಗ್ರೆಸ್ಗೆ ಮತ ಕೊಟ್ಟು ಅತಿ ಹೆಚ್ಚು ಮತಗಳಿಂದ ಚಂದ್ರಣ್ಣವ್ರನ್ನ ಗೆಲ್ಲಿಸ್ತೀವಿ ಅಂತೇಳಿ ಪಣ ತೊಟ್ರೆ ನಮ್ಮನ್ನ ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ. ಚೆಲುವಣ್ಣ, ಆತ್ಮಣ್ಣ ಮತ್ತೆ ನರೇಂದ್ರಣ್ಣವರ ಮುಂದಾಳತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ. 27ನೇ ತಾರೀಕು 26ನೇ ತಾರೀಕು ಮತದಾನ ನಡೆಯುತ್ತೆ. ಜುಲೈ 4ನೇ ತಾರೀಕು ಇಲ್ಲಿ ವಿಜಯೋತ್ಸವವನ್ನ ನಾವು ಆಚರಿಸ್ತೀವಿ. ಇವತ್ತು ನಮ್ಮ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅವರ ಅಳಿಯವರು ಪಕ್ಷವನ್ನ ಸೇರ್ಪಡೆಯಾಗಿ ಅವರ ಅಸಂಖ್ಯಾತ ಬೆಂಬಲಿಗರು ಕೂಡ ಸೇರ್ಪಡೆಯಾಗಿದ್ದಾರೆ. 2ನೇ ವಾರ್ಡ್ನ ನಗರಸಭಾ ಸದಸ್ಯರು ಮತ್ತೆ ಮಂಜೂರ ನೇತೃತ್ವದಲ್ಲಿ ಹಲವಾರು ಜನ ಸೇರ್ಪಡೆಯಾಗಿದ್ದಾರೆ. ಶಿವಪ್ರಕಾಶ್ ಬಾಬು ಅವರ ನೇತೃತ್ವದಲ್ಲೂ ಸೇರ್ಪಡೆಯಾಗಿದ್ದಾರೆ. ಚಂದ್ರು ಅವರ ನೇತೃತ್ವದಲ್ಲೂ ಇವತ್ತು ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ಗೆ ಸೇರ್ಪಡೆಗೆ ಪ್ರಭಾವವೇ ಹರಿದು ಬರ್ತಾ ಇದೆ. ಜನತಾದಳದಲ್ಲಿ ಇವತ್ತು ಮೊದಲ ಹಿನ್ನಡೆ ಅಂತ ಹೇಳಿದ್ರೆ ನೀವು ಕ್ಯಾಂಡಿಡೇಟ್ ಆಗ್ತೀನಿ ಅಂದಿದ ತಕ್ಷಣ ಇಷ್ಟು ಜನ ಜನತಾದಳದವರು ಕಾಂಗ್ರೆಸ್ಗೆ ಸೇರ್ತಾ ಇರೋದೇ ವಿಜಯದ ಸಂಕೇತ. ನಮ್ಮ ವಿಜಯವನ್ನ ತಡೆಯಲು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಆ ಕಡೆ ಬನ್ನಿ. ಅಭ್ಯರ್ಥಿ ಸ್ಟಾರ್ ಚಂದ್ರಣ್ಣವರು ತಮ್ಮನ್ನ ಉದ್ದೇಶಿಸಿ ಮಾತನಾಡುವ ಕೃಷಿ ಸಚಿವರಾದ ಚೆಲುವಣ್ಣನವರೇ, ರವಿಗಣಗ ಅವರೇ, ಉದಯ್ ಅವರೇ, ನರೇಂದ್ರಣ್ಣವರೇ, ಆತ್ಮನಣ್ಣನವರೇ, ಶಿವಣ್ಣನವರೇ, ದಿನೇಶ್ ಗುಳಿಗೌಡ್ರೆ,
ಮರಿತಿಬೇಗೌಡ್ರೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಿಲ್ವ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಬಂಧುಗಳೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಮಲ್ಲಿಕಾರ್ಜುನ್ ಸಾಹೇಬರು, ನಮ್ಮ ಚಲವಣ್ಣವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರುಗಳು ಒಗ್ಗೂಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ನಾನು ಇದೇ ಜಿಲ್ಲೆಯವನು, ರೈತರ ಮಗ. ನಾನು ನಾಮಲ ತಾಲೂಕು ಅಣ್ಣಘಟ್ಟ ಗ್ರಾಮದವನು. ನಾನು ನಾಗಮಂಗಲ ತಾಲೂಕಿನವನು. ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸಿ ದುಡಿತೀನಿ. ಮಂಡ್ಯ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ಮಾಡಲು ಪ್ರಯತ್ನ ಪಡ್ತೀನಿ. ನೀವು ಆಶೀರ್ವಾದ ಮಾಡಬೇಕನ್ನು ತಮಿರ್ತೇನೆ. ನಾನು ಇಲ್ಲೇ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ರೈತರ ಮಗ, ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧರಿರ್ತೇನೆ. ಒಂದು ಅವಕಾಶ ಮಾಡಿಕೊಡಿ, ಕೈ ಮುಗಿದು ಕೇಳ್ಕೊತೀನಿ. ಮುಂದಿನ ಚುನಾವಣೆ ಗೆಲ್ಲಿಸಿ, ಲೋಕಸಭೆಯಲ್ಲಿ ಗೆಲ್ಲಿಸಿದಾದಲ್ಲಿ ನೆಕ್ಸ್ಟು ಅಲ್ಲಿಂದ ಬರೋ ಅನುದಾನಗಳನ್ನು ತಂದು ನಿಮ್ಮೆಲ್ಲರ ಸೇವೆಗಾಗಿ ಮುಡಿಬಿಡ್ತೀನಿ ಅಂತ ಹೇಳ್ಕೆ 2 ಮಾತು ಮುಗಿಸ್ತೀನಿ. ಒಂದು ಗಂಟೆಗೆ ಬಂದಾಗ ನಾವು 5 ಗಂಟೆವರೆಗೂ ನಿಮ್ಮನ್ನು ಪರೀಕ್ಷೆ ಮಾಡಿದ್ರೆ ಸರ್ವೇ ಸಾಮಾನ್ಯ. ಜೊತೆಗೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಸೀನಣ್ಣವರ ನನ್ನ ಸಂಬಂಧ ನಿಮ್ಮೆಲ್ಲರಿಗೂ ಗೊತ್ತಿದೆ. ಭಾಳ ವರ್ಷ ನಾನು ಅವರು ರೈತ ಸಂಘದಿಂದ ನಮ್ಮ ಪಕ್ಷಕ್ಕೆ ಬಂದಾಗಲಿಂದ ನಾನು ಪಕ್ಷ ಬಿಡೋವರೆಗೂ ಈ ಜಿಲ್ಲೆಯಲ್ಲಿ ಅತ್ಯಂತ ಆತ್ಮೀಯತೆ ಇದ್ದಂಥ ಸ್ನೇಹದ ನಮ್ಮ ಇಬ್ಬರ ಸಂಬಂಧ. ಅವರು ಮತ್ತು ತಗ್ಗಳ್ಳಿ ವೆಂಕಟೇಶು ಮತ್ತು ಅವರ ಅಳಿಮೆಯ ಯೋಗೇಶು, ನಮ್ಮ ನಾಗಮಂಗಲ ಕ್ಷೇತ್ರದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿಗೌಡರು, ಮಳವಳ್ಳಿಯ ಟೀಚರ್ ಕಾನ್ಫರೆನ್ಸಿನ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮರ್ತಿಬೇಗೌಡರು, 4 ಜನ ಮತ್ತು ಅವರೆಲ್ಲ ಬೆಂಬಲಿಗರೊಂದಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಅವರ ಸಮ್ಮುಖದಲ್ಲಿ ಮೊನ್ನೆ ಪಕ್ಷಕ್ಕೆ ಸೇರ್ಪಡೆ ಆದರು. ಇವತ್ತು ರವಿಯವರು ಕಳೆದ 10 ತಿಂಗಳು ಅವರು ಈ ಕ್ಷೇತ್ರದಲ್ಲಿ ಒಡನಾಟವನ್ನು ಮಾಡಿ ಎಲ್ಲರ ಜೊತೆ ಬೆರೆತು ಎಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಅನೇಕ ಒತ್ತಡದ ಸರ್ಕಾರದ ಮೇಲೆ ತಂದು ನಮ್ಮನ್ನು ಸದಾ ಸಂಪರ್ಕದಲ್ಲಿಟ್ಟು ಒಂದಲ್ಲ ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರಾದಂಥ ಹಿನ್ನೆಲೆಯಲ್ಲಿ ಇವತ್ತು ಅನೇಕರು ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ. ನೀವೇ ನೋಡಿದ್ರಿ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರುಗಳು, ಅನೇಕ ವಿವಿಧ ಪಂಗಡದ ಮುಖಂಡರುಗಳು, ಅಲೆಮಾರಿ ಇಡೀ ಜಿಲ್ಲೆಯ ಘಟಕದ ಎಲ್ಲ ಪದಾಧಿಕಾರಿಗಳು ಬಹುಶಃ ಜನತಾದಳವನ್ನು ತೊರೆದು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇವತ್ತೇನು ಈ ಪುಟ್ಟಿ ಒಳಗಡೆ ನಾಳೆ ಬಿಡ್ತೀವಿ, ನಾಡದು ಬಿಡ್ತೀವಿ, ಇಲ್ಲಿ ಕರಿ ನಾಗಾವದೆ, ಬಿಳಿ ನಾಗರಾವದೆ, ದೊಡ್ಡದಿದೆ, ಉದ್ದ ಇದೆ, ದಪ್ಪ ಇದೆ ಅಂತೇಳಿ ಕಳೆದ 1 ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸಭೆನೂ ಮಾಡಿಸ್ತಾರೆ, SM ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ, ಮುಂದೆ ಅವತಾರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜು ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನಿನಗೆ ತಂದು ಕಟ್ತೀವಿ ಅಂತೇಳಿ ಒಂದ್ಸಲ ಹಳ್ಳಿಲಿ ಗಾದೆ ಹೇಳ್ತಾರೆ, ಈ ಮಗನು ಮಾಡೋಕ್ಕೆ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ಥರದ ಸರ್ಕಸ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ TV-ನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಆಗಂದವ್ರೆ, ಈಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತೂ ಅವ್ರು ನನ್ನನ್ನು ವೈರಿಗಳು ಅಂತ ಕರೆದಾರೆ, ನಾನು ಯಾವತ್ತೂ ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತಿದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿ ಅಂತ ತಾಳಿ ಕಟ್ಟೋದು ಒಂದೇ ಸರಿ. ಯಾವುದೇ ಕಾರಣಕ್ಕೆ ದೂರ ಇರಲಿ, ಡಿಫ್ರೆನ್ಸ್ ಇರಲಿ, ಮುನ್ಸ್ಕೊಂಡಿರಲಿ, ಅಸಮಾಧಾನ ಇರಲಿ, ನಿನ್ನ ಗಂಡ ಯಾರಮ್ಮ ಅಂದರೆ ತಿಮ್ಮೇಗೌಡನ ಹೆಸರು ಹೇಳಬೇಕು, ತಿಮ್ಮೇಗೌಡ ಹೆಂಡತಿ ಯಾರ ಹೆಸರು ಅಂದರೆ ಸಾಕಮ್ಮ ತಿಮ್ಮಮ್ಮ ಅಂತಲೇ ಹೇಳಬೇಕು.
ಅದು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ, ಅವ್ರ ವೈರಿಗಳು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ವೈರಿ ಅಂದ್ರು ನಾನು ಯಾವತ್ತೂ ವೈರಿ ಅನ್ನೋಕ್ಕೆ ಸಾಧ್ಯ. ಆದರೆ ಒಂದು ದುರಂತ, ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೆಯದಲ್ಲ, ಅದು ಸೂಕ್ತ ಅಲ್ಲ ಅಂತ. ಏಕೆಂದರೆ ನಿಮ್ಮದು ನಾವು ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಹೋದ್ರು ನಿಮ್ದು ಯಾವುದಪ್ಪ ಜಿಲ್ಲೆ ಅಂದರೆ ನಾನು ಮಂಡ್ಯ ಅಂತಲೇ ಅನ್ಬೇಕು. ನಿಮ್ಮ ತಾಲೂಕು ಯಾವುದಪ್ಪ ಅಂದರೆ ನಾಗಮಂಗಲ ಅಂತಲೇ ಅನ್ಬೇಕು. ನಿಮ್ಮ ಊರು ಯಾವುದು ಅಂದರೆ ಇಜರಘಟ್ಟ ಅಂತಲೇ ಹೇಳಬೇಕು. ನಾನು ಮತ್ತೊಂದು ಊರು ಹೇಳೋಕ್ಕಾಗಲ್ಲ. ಆದರೆ ನಾನು ಈಗ ನನಗೂ ಹೇಳಿದ್ರು, ನಾಗಮಂಗಲ ಬಿಡ್ರಿ, ಮಂಡ್ಯದಲ್ಲಿ ನಿಂತ್ಕೊಳ್ರಿ, ಕೇರ್ಪೇಟೆಯಲ್ಲಿ ನಿಂತ್ಕೊಳ್ರಿ, ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತಿದ್ರು. ನಾನು ಎಲ್ಲೇ ಹೋದ್ರೂ ನನ್ನ ಹುಟ್ಟದೂರು, ನನ್ನ ಜಿಲ್ಲೆ, ನನ್ನ ಜನ್ಮ ಕೊಟ್ಟ ತಾಲೂಕು ಬದಲಾವಣೆ ಆಗಲ್ಲ. ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನಮೆಚ್ಚಿಸೋದಕ್ಕೆ, ನಿಮ್ಮನ್ನೆಲ್ಲ ವಶೀಕರಣ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ, ಮಂಡ್ಯ, ಹಾಸನ, ರಾಮನಗರ ಅನ್ಬೋದು ಮೂರೇ ಆಗಿದ್ರು ಒಪ್ಪೋದಾಯ್ತೇನೋ. ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ, ಮಧುಗಿರಿಗೂ ಹೋಗಿ ಬಂದವ್ರೆ, ತುಮಕೂರಿಗೂ ಹೋಗಿ ಬಂದವ್ರೆ, ಕನಕಪುರಕ್ಕೂ ಹೋಗಿ ಬಂದವ್ರೆ, ಸಾತ್ನೂರಿಗೂ ಹೋಗಿ ಬಂದವ್ರೆ. ಇವಾಗ ಮಂಡ್ಯದ ಕಡೆ ಏನೋ ಇನ್ನೂ ಹೋಗ್ಲೋ ಬೇಡವೋ ಅಂತೇಳಿ ಸಾಲ ಆಗ್ತಾವ್ರೆ. ನಮಗೇನು ಬೇಜಾರಿಲ್ಲ, ಯಾರಾದರೂ ಬರ್ಬೋದು ಅವ್ರ ಪಕ್ಷದ ಅಭ್ಯರ್ಥಿಯಾಗಿ. ಪಾಪ ಸುಮಲತಾ ಅವ್ರನ್ನ ಏನೆಲ್ಲ ಮಾತಾಡಿದ್ರು ಈ ವೇದಿಕೆಯಲ್ಲಿ ಅಂತ ನನಗೆ ಗೊತ್ತಿದೆ. ಸುಮಲತಾ ಅವ್ರ ಬಗ್ಗೆ ಯಾರು ಸುಮಲತಾ ಅವ್ರನ್ನ ಬೆಂಬಲಿಸಿದ್ರು ಅವರೇ ಅವ್ರ ಬಗ್ಗೆ ಮಾತನಾಡಕ್ಕೆ ಹೋಗಲಿಲ್ಲ. ಯಾರು ಅವರನ್ನು ಹೀಯಾಳಿಸಿದ್ರು ಅವರು ಇವತ್ತು ನಮ್ಮ ಅಕ್ಕ ಅಂತ ಹೇಳ್ತಾರೆ. ಅವತ್ತು ಇದೇ ರೀತಿ ಅಂದಿದ್ರೆ ಅಂಬರೀಷ್ ಅಣ್ಣವರು ಆತ್ಮಕ್ಕೆ ಶಾಂತಿನಾರ ಸಿಕ್ಕೋದೋ ಏನೋ. ನಮ್ಮ ಅಕ್ಕ ಚುನಾವಣೆ ನಿಂತಾರೆ, ಅವ್ರು ಗೆದ್ರು ಒಂದೇ, ನನ್ನ ಮಗ ಗೆದ್ರು ಒಂದೇ ಅಂತ ಅಂದಿದ್ರೆ ಬಹುಶಃ ಅಂಬರೀಷ್ ಅಣ್ಣಂಗೆ ಅವತ್ತಾರೋ ಆತ್ಮಕ್ಕೆ ಶಾಂತಿ ಸಿಕ್ಕೋದೇನೋ. ನನಗೇನು ಇವತ್ತು ಜನತಾದಳ BJP ಒಂದಾಗಿದೆ ಅಂತ ಭಯ ಇಲ್ಲ. ನಿಮಗೆ ಗೊತ್ತಿರಬೇಕು, ಕಳೆದ ಬಾರಿ ನಮ್ಮ ಪಕ್ಷನೇ ಜನತಾದಳದೊಳಗೆ ಸಪೋರ್ಟ್ ಮಾಡಿದ್ರು ಲೋಕಸಭೆಯಲ್ಲಿ. ಏನಾಯಿತು ಮಂಡ್ಯದಲ್ಲಿ? ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಅವರು ಅವ್ರ ಜೊತೆಲೇ ನಿಂತಿದ್ರು. ಜನ ಒಪ್ಪಲಿಲ್ಲ. ಸಿದ್ದರಾಮಯ್ಯನವರು ದೇವೇಗೌಡರು ಜೊತೆಲಿ ಬಂದು ನಾಗಮಂಗಲದಲ್ಲಿ ಮಳವಳ್ಳಿ ಸಭೆ ಮಾಡಿದ್ರು. ಜನ ಒಪ್ಪಿದ್ರ? ಒಪ್ಪಲಿಲ್ಲ. ಇವತ್ತು BJP ಬೆಂಗಳೂರು ಒಳಗಡೆ ಬಹಳ ಪ್ರಬಲವಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ಜನ ಮುಖ್ಯಮಂತ್ರಿ ಕೊಟ್ಟಂತ ರಾಮನಗರ ಜಿಲ್ಲೆ, ನಾವು ಇಬ್ಬರು ಜೊತೆಯಾದರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪುಟ್ಟಣ್ಣನ ಬೆಳಗ್ಗೆ 8ವರೆಗೆ ಕಳಿಸ್ಬಿಡ್ತೀವಿ. ಇದು ದಿಕ್ಸೂಚಿ ಲೋಕಸಭೆಗೆ ಅಂತೇಳಿ ಜನತಾದಳದವರು BJPಯವ್ರಿಗೆ ಹೇಳಿ ನಮಗೆ ಬಿಟ್ಕೊಡಿ ಅಂತ ಒಬ್ಬ ವಕೀಲರನ್ನ ನೇಮಕ ಮಾಡಿದ್ರು. ಬಹುಶಃ ನಾವು ಒಂದು ಸ್ವಲ್ಪ ಏನೋ ಎಂತೋ ಪುಟ್ಟಣ್ಣ ಹುಷಾರು ಕಣೋ, ಭಾಳ ಎಚ್ಚರಿಕೆ. ಯಾಕೆಂದರೆ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ 60% ಅವರೇ. ನಾವೊಂದಷ್ಟು ಕ್ಷೇತ್ರ ಬಿಟ್ಟರೆ ಎಲ್ಲ ಅವರೇ. ಅಕ್ಕಪಕ್ಕ BJPನಲ್ಲೂ ಒಂದಷ್ಟು ಶಕ್ತಿ ಇದೆ, JDS ಇದೆ. ಏನಾದ್ರು ಇಬ್ಬರು ಒಂದಾದರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನೋಡೆ, ಆ ದಿಕ್ಸೂಚಿ ಅಂತ ಬೇರೆ ಹೇಳ್ತಾರೆ, ಯಾವ ಥರ ಅಂತ ಹೇಳಿ ನಾವು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರೆಲ್ಲ ಕೂತಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಪ್ಪ ಅಂತ ಹೇಳ್ದು. ಆಯ್ತು ಸರ್, ಜನರ ಆಶೀರ್ವಾದ ಇದೆ. ಈ ಹೊಂದಾಣಿಕೆ ಇದೆಯಲ್ಲ, ಈ ಹೊಂದಾಣಿಕೆ ಮನಸ್ಫೂರ್ತಿಯಾಗಿ ಜನಕ್ಕೋಸ್ಕರ ಹೊಂದಾಣಿಕೆ ಆದರೆ, ಈ ರಾಜ್ಯದ ಇದಕ್ಕೋಸ್ಕರ ಹೊಂದಾಣಿಕೆ ಆದರೆ ಜನ ಒಪ್ತಾರೆ ಸರ್. ಅವರವರ ವೈಯಕ್ತಿಕ ಹಿತಾಸಕ್ತಿಗೆ, ಅವರ ಅಸ್ತಿತ್ವಕ್ಕೆ ಹೊಂದಾಣಿಕೆ ಆದರೆ ಒಪ್ಪಲ್ಲ ಸಾರ್ ಅಂದ. ಹಂಗೆಲ್ಲ ಅನ್ಬೇಡಪ್ಪ, ಅಸೆಂಬ್ಲಿಲಿ ಬೇರೆ ಸೋತಿದ್ಯಾ ಹುಷಾರಂತ. ಅವನು 100 ಹೋಟೆಲ್ 200 ಹೋಟೆಲ್ ಎಲ್ಲ ಆಗಿದ್ದು ಏಟಪ್ಪ ಮತ್ತೆ ಬೇಗೌಡ 9,000 ಓಟ ಪೋಲಾದದ್ದು 13. ಪೋಲಾಗಿದ್ದೆಷ್ಟು ಪುಟ್ಟಣ್ಣನ ಪೋಲು? ಪುಟ್ಟಣ್ಣನ ಪೋಲಾಗಿದ್ದೆಷ್ಟು ಒಂದೇ ಓಟು ಪುಟ್ಟಣ್ಣವ್ರು 16,000 ಓಟ್ ಪೋಲಾದ್ರಲ್ಲಿ 2,500 ಲೀಡು. 100 ಅಲ್ಲ 200 ಅಲ್ಲ, 2,500 ಲೀಡಲ್ಲಿ ಪುಟ್ಟಣ್ಣ ಗೆದ್ದ. ಇವ್ರ ಅಲಯನ್ಸನ್ನ ಜನ ಒಪ್ಪಿದ್ರ? ಮಂಡ್ಯದಲ್ಲೂ ಒಪ್ಪಲಿಲ್ಲ, ಬೆಂಗಳೂರಿನಲ್ಲೂ ಒಪ್ಪಲಿಲ್ಲ. ಇವತ್ತು ಈ ರಾಜ್ಯದಲ್ಲೂ ಸಹ ಇವತ್ತು ಇಡೀ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡಬಾರ್ದು ಅನ್ಯಾಯ ಮಾಡ್ತಾ ಇತ್ತು. ಬರಗಾಲಕ್ಕೂ ದುಡ್ಡು ಕೊಡ್ತಾ ಇಲ್ಲ,
ಅಭಿವೃದ್ಧಿಗೂ ಕೊಡ್ತಾ ಇಲ್ಲ. ನಮಗೆ 13% ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸಿನ ವಾಪಸ್ ನಮಗೆ ಕೊಡ್ತಕ್ಕಂಥದ್ದು. ಉತ್ತರ ಪ್ರದೇಶಕ್ಕೆ 40%. ಮಹಾರಾಷ್ಟ್ರ ಬಿಟ್ಟರೆ ಅತ್ಯಂತ ಟ್ಯಾಕ್ಸ್ ಕಟ್ಟೋದು ಕರ್ನಾಟಕ. ಆದರೆ ಕೊಡೋದು ನಮಗೆ 50 ಕೋಟಿ, ಉತ್ತರ ಪ್ರದೇಶಕ್ಕೆ 250 ಕೋಟಿ. ಈ ಸಾರಿ ಕರ್ನಾಟಕದ ಮತದಾರರು, ಸಾರ್ವಜನಿಕರು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಉತ್ತರವನ್ನು ಕೊಡುತ್ತೆ. ಕಳೆದ 10 ತಿಂಗಳು ಇವತ್ತು 29 ರೂಪಾಯಿಗೆ ಎಂಥ ಅಕ್ಕಿ ಅದು? ಭಾರತ್ ಅಕ್ಕಿ, ರೈಸ್, ಭಾರತ್ ರೈಸ್ ಕೊಡ್ತಾವ್ರೆ. ನಾವು 34 ರೂಪಾಯಿ ಕೊಡ್ತೀವಿ ಅಂದರೆ ನಾವು ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಕೇಂದ್ರದ ಆರೋಗ್ಯ ಸಂಸ್ಥೆನಲ್ಲಿ ಅಕ್ಕಿ ಇದೆ ಕೊಡಿ ಅಂದರೆ 34 ರೂಪಾಯಿ ಕೊಡಲ್ಲ ಅಂದರು. ಫಸ್ಟು ಕೊಡ್ತೀವಿ ಅಂತ ಬರೆದ್ರು, ಆಮೇಲೆ ಕೊಡಲ್ಲ ಅಂತ ಮಾಡಿದ್ರು, ಆಮೇಲೆ ಟೆಂಡರ್ ಕರಿತೀವಿ ಅಂದರು. ಸಿದ್ದರಾಮಯ್ಯನವರು ಆಯಿತು ಟೆಂಡ್ರಲ್ಲೇ ಭಾಗವಹಿಸ್ತೀವಿ ಎಂದು, ಟೆಂಡರ್ನಲ್ಲಿ ಯಾವುದೇ ರಾಜ್ಯದ ಸರ್ಕಾರ ಭಾಗವಹಿಸಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ರು. ಕೊನೆಗೆ ನಾವೇನು ಮಾಡ್ದೋ, 5 kg ಅಕ್ಕಿ 5 kg ಅಕ್ಕಿ ಬದಲು ದುಡ್ಡು ಕೊಟ್ಟು. ಅವ್ರಿಗೆ ನಿಮಗೆ ಒಳ್ಳೇದಾಗೋದು ಮುಖ್ಯ ಅಲ್ಲ, ನಿಮ್ಮನ್ನ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನಸ್ಸನ್ನ ಗೆಲ್ತಾರೆ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಇವತ್ತು ಅಂತೇಳಿ ಅದನ್ನು ತಪ್ಪಿಸೋ ಅಂತ ಪ್ರಯತ್ನ ಮಾಡಿದ್ರು. ಇವರ ಅಲಯನ್ಸ್ಗೆ ಜನ ಬೆಲೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ದಯಮಾಡಿ ರಾಜ್ಯದ ಉದ್ದಗಲಕ್ಕೂ, ಬಹುಶಃ ಮೊನ್ನೆ ಯಾರೋ ಹೇಳ್ತಾ ಇದ್ರು ಬಿಜೆಪಿಯವರು, ಸರ್ ನೀವು ಪ್ರಧಾನಮಂತ್ರಿ ಮಾಡೇ ನಿಮಗೆ ಥ್ಯಾಂಕ್ಸ್ ಹೇಳಲಿಲ್ಲ, 32 ಜನ ಗೆದ್ದ ನೀವೆಲ್ಲ ಹೋಗಿ ಮನೆಗೆ ಹೋಗಿ ಮುಖ್ಯಮಂತ್ರಿ ಮಾಡಿದಾಗಲೇ ನಿಮ್ಮನ್ನು ಅವರು ಒಪ್ಪಲಿಲ್ಲ. ಇವತ್ತು ನಾವು ಅವ್ರನ್ನ ಜೊತೆಗಿಟ್ಕೊಂಡು ನಾವೇನಾರ 110 ಸೀಟ್ ಗೆದ್ದು ಅವ್ರು 5 ಗೆದ್ದರೆ ಅವರೇ ಮುಖ್ಯಮಂತ್ರಿ ಕೇಳ್ತಾರೆ. ಎಲ್ಲಾರ ಉಂಟ ನಡಿ ಸರ್, ನಮಗೂ ಗೊತ್ತಿದೆ ಕಣ, ಹೊರಗಡೆಯಿಂದ ನುಜ್ಜಕ್ಕಾಗಲ್ಲ, ಒಳಗಡೆ ಹಾಕೊಂಡು ನುಚ್ಚಿದ ಕಣ ಅಂತ. ನಿಮ್ಮ ಕೈಯಲ್ಲಿ ಆಗಲಿಲ್ಲ, ನಾವು ಮಾಡ್ತೀವಿ ನೋಡಿ ಸರ್. ಅದಕ್ಕೆ ಸರ್ ನಾವು ಶಿವಮೊಗ್ಗಕ್ಕೂ ಕರೀಲಿಲ್ಲ, ಇಲ್ಲೂ ಕರೀಲಿಲ್ಲ, ಅಲ್ಲೂ ಕರೀಲಿಲ್ಲ. ನೀವು 7 ದಿವ್ಸ ಕೊಟ್ಟಿದ್ರಿ ಅಲಯನ್ಸು, ನಾವು 2-3 ಕೊಡ್ತೀವಿ ಅಟ್ಟೆ ಸರ್ ಅಂತ. ಏಯ್ ಏನ್ರ ನೀವು ಸೇರಿಸ್ಕೊಂಡು ನಾವೇನು ಸೇರಿಸಿಲ್ಲ ಸರ್, ಅವರೇ ಬಂದಿದ್ರು. ಹೀಗೆ ನಡೀತಾ ಇದೆ ಅವರ ಪರಿಸ್ಥಿತಿ. ನಮಗೇನು ಅವ್ರ ಬಗ್ಗೆ ಪಾಪ ಅವ್ರು ಹೆಂಗಾರು ಮೋದಿ ಜೊತೆ ಸ್ನೇಹ ಮಾಡ್ತಾರೋ, ಯಡಿಯೂರಪ್ಪನ ಜೊತೆ ಮಾತಾಡ್ತಾರೋ, ವಿಜೇಂದ್ರ ಜೊತೆ ಮಾತಾಡ್ತಾರೋ, ಅಶೋಕ್ ಜೊತೆ ಮಾತಾಡ್ತಾರೋ, ನಮ್ಗೆ ಅದ್ರ ಪ್ರಶ್ನೆ ಇಲ್ಲ. ನಮಗೇನು ಸಿಕ್ಕದು ಅವರಂಗೆ ರಾಷ್ಟ್ರ ಇಲ್ಲ, ರಾಜ್ಯ ಇಲ್ಲ. ರಾಷ್ಟ್ರ ಎಲ್ಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನೋಡ್ಕೋತಾರೆ. ರಾಜ್ಯ ಎಲ್ಲ DK ಶಿವಕುಮಾರ್, ಸಿದ್ದರಾಮಯ್ಯವ್ರು ನೋಡ್ಕೋತಾರೆ. ನಾವೆಲ್ಲ ಇಲ್ಲಿರೋರು ಬರೀ ಮಂಡ್ಯ ಅಷ್ಟೇ ನೋಡ್ಕೊಳ್ಳೋದು. ನನಗೊಂಚೂರು ಜವಾಬ್ದಾರಿ ಕೊಟ್ಟಾರೆ, ಕೃಷಿ ಇಲಾಖೆಗೆ ಮಾತ್ರ ಇಡೀ ರಾಜ್ಯದಲ್ಲಿ ಸುತ್ತಾಡ್ತೀವಿ. ಆದರೆ ಮಂಡ್ಯ ಜನತೆ, ಮಂಡ್ಯ ಅಭಿವೃದ್ಧಿಗೆ ನನಗೆ ನಮ್ಮ ಶಾಸಕರಿಗೆ ಒಂದು ಲಿಮಿಟೇಷನ್ ಇದೆ. ನಾನು ಎಲ್ಲೋಗಿ ಬೆಳಗಾವಿನಲ್ಲಿ ಹೋಗಿ ಇದು ನಂದು ಅನ್ನೋಕ್ಕಾಗತ್ತಾ? ನಮ್ಮ ರಾಜ್ಯದ ಒಂದು ಭಾಗ ಅನ್ಬೋದು. ನಾನು ಮಂಡ್ಯನ ನಂದು ಅಂತೀನಿ. ಅವ್ರು ಹೇಳ್ದಂಗೆ ಹಾಸನ ಥರ, ರಾಮನಗರ ಥರ ನೋಡ್ತೀನಿ ಅಂತಾರೆ, ನಾನಿಲ್ಲ ನನ್ನದು ಅಂತೀನಿ. ಅಷ್ಟೇ ವ್ಯತ್ಯಾಸ. ಬೇರೆಯವ್ರಿಗೂ ನಮಗೂ ನಮ್ಮದು ನನ್ನದು ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದರಿಂದ ನೀವು ದಯಮಾಡಿ ನಿಮಗೆ ಕೈ ಮುಗಿತೀನಿ. ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರ. 5 ಗ್ಯಾರಂಟಿಯಿಂದ ಮನೆಗೆ 4ರಿಂದ 5 ಸಾವಿರ ರೂಪಾಯಿ ದುಡ್ಡು ಬರುತ್ತೆ. 4ರಿಂದ 5 ಸಾವಿರ ರೂಪಾಯಿ ನಿಮ್ಮ ಮನೆಗೆ 10 ತಿಂಗಳು ಬಂದಿದೆ. 5 ವರ್ಷ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರ ಆಶೀರ್ವಾದದಿಂದ 5 ವರ್ಷ ಸತತವಾಗಿ ನಿಮಗೆ 5 ಕಾರ್ಯಕ್ರಮಗಳು ನಿಮ್ಮ ಮನೆಗೆ ಸೇರುತ್ತೆ. ಯಾವುದೇ ಕಾರಣಕ್ಕೆ 1 ತಿಂಗಳು ಅದನ್ನು ನಿಲ್ಲಿಸೋ ಪ್ರಶ್ನೆ ಇಲ್ಲ. 5 ವರ್ಷನೂ ಸಹ ಈ ಕಾರ್ಯಕ್ರಮಗಳು ಜಾರಿ ಆಗ್ತವೆ. ಅಭಿವೃದ್ಧಿಗೆ ನಮ್ಮೆಲ್ಲ ಶಾಸಕರು ಒಬ್ಬರಿಗಿಂತ ಒಬ್ಬರು ಸಮರ್ಥರಿದ್ದಾರೆ. ನಾನು ಇಲ್ಲಿ ಟೀಮ್ ಲೀಡರ್ ಅಷ್ಟೇ, ನಾನೇನು ಒಬ್ಬನೇ ಮುಖ್ಯ ಅಂತಿಲ್ಲ. ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಶಾಸಕರು, ಮುಖಂಡರುಗಳು ಸಹ ಒಬ್ಬರಿಗಿಂತ ಒಬ್ಬರು ಸಮರ್ಥರಿದ್ದಾರೆ. ನರೇಂದ್ರ ಸ್ವಾಮಿಯವ್ರನ್ನ ನಾವೇನು ಕಡಿಮೆ ಎಳೆಯೋಕ್ಕಾಗತ್ತಾ? ಬಾಬಣ್ಣನೇನು
ಗೊತ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ರವಿ ಮೊದಲನೇ ಬಾರಿ ಶಾಸಕ, ನೋಡಿದ್ರಲ್ಲ ಅವನು ಹೆಂಗೆ ಓಡಾಡ್ತಾರೆ, ತಿಂಗಳಿಂದ ಪಾದರಸ ಓಡಾಡ್ದಂಗೆ ಓಡಾಡ್ತಾನೆ. ಉದಯ ಅವ್ರೇನು ಕಡಿಮೆ ಮಾಡ್ತಾರ? ಅವನ ಜೊತೆಗೆ ಒಬ್ಬನೇ ಅಲ್ದಲೆ ಮಧು, ದಿನೇಶ ಇಬ್ಬರು MLC, ಮರ್ತಿಬೇಗೌಡ ಬೇರೆ ನಮ್ಮ ಜೊತೆ ಸೇರ್ಕೊಂಡ್ರು. ಪಕ್ಕದಲ್ಲಿ ದರ್ಶನ್ ಬೇರೆ ನಮ್ಮ ಜೊತೆಲಿದ್ದಾರೆ. ನಮಗೆ ಒಂದು ರೀತಿ ಅತ್ಯಂತ ಸಂತೋಷ. ನಾವು 10 ತಿಂಗಳಲ್ಲಿ ನಮ್ಮನ್ನು ನಾವು ಮರ್ತೇ ಬಿಟ್ಟಿದ್ದೀವಿ. ನಾವೇನು ಬೆಳಗ್ಗೆ ಎದ್ದರೆ ನಿಮ್ಮ ಸೇವೆ, ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಯ ಭವಿಷ್ಯದ ಬಗ್ಗೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ಆತ್ಮಣ್ಣವ್ರು ಹೇಳಿದ್ರು, ಒಡೆಯರ್ ಕಟ್ಟಿದಂಥ ಶುಗರ್ ಫ್ಯಾಕ್ಟ್ರಿ ಕಳೆದ 40 ವರ್ಷದಲ್ಲಿ ರೋಗಸ್ಥ ಆಗಿತ್ತು. ಯಾಕಪ್ಪ ಇವ್ರು ಮಾಡಲಿಲ್ಲ? ಯಾಕೆ ಇವ್ರು ಮಾಡೋಕ್ಕಾಗಲಿಲ್ಲ? ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿ ಈ ಜಿಲ್ಲೆಯ ಶಾಸಕರೇ ಬರಬೇಕಾಯ್ತಾ ಕಾಂಗ್ರೆಸ್ದು? ಶುಗರ್ ಫ್ಯಾಕ್ಟ್ರಿ ಬಾಗಿಲು ಹಾಕಿದಾಗ ತಗ್ಸಕ್ಕೆ ಯಾಕಾಗಲಿಲ್ಲ ಇವ್ರ ಕೈಲಿ? ಸಂಶೋಧನಾ ಕೇಂದ್ರ ಕೃಷಿ, ಆ ಕರ್ನಾಟಕದಲ್ಲಿ ರೈತರು ಅಂದರೆ ಮಂಡ್ಯ ಅಂದರೆ ಕೃಷಿ. ಯಾಕೆ ಕೃಷಿ ವಿಶ್ವವಿದ್ಯಾನಿಲಯ ಮಾಡೋಕ್ಕಾಗಲಿಲ್ಲ? ಯಡಿಯೂರಪ್ಪನವ್ರು ಬಂದು ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಮಾಡೋಕ್ಕೆ ಹೋದ್ರು, ಅವ್ರು ಅನೌನ್ಸ್ ಮಾಡೋಕೆ ಹೋದ್ರು. ಕಾಗೋಡು ತಿಮ್ಮಪ್ಪ, ಸಿದ್ದರಾಮಯ್ಯನವ್ರು ಸೇರಿ ದುಡ್ಡು ಕಟ್ಟಿ ಕೃಷಿ ವಿಶ್ವವಿದ್ಯಾನಿಲಯನ ಮಾಡಿದ್ರು. ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಚಲುವರಾಯಸ್ವಾಮಿ ಹೋರಾಟ ಮಾಡಬೇಕಾಯಿತು. KSRTC ಡಿವಿಷನ್ ಮಾಡೋಕ್ಕೆ ಚಲುವರಾಯಸ್ವಾಮಿ ಹೋರಾಟ ಮಾಡಬೇಕಾಯಿತು. ಇವತ್ತು ನಾವೆಲ್ಲ ಕಾಂಗ್ರೆಸ್ಸಿನ ಶಾಸಕರುಗಳು ನಾವು ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಹಣಕಾಸಿಲ್ಲ, ಆರ್ಥಿಕ ಹಾಳಾಗೋಗಿದೆ ಅಂತಿದ್ದಂಥ ಟೈಮ್ನಲ್ಲೂ ನಾವು ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ, ಮಂಡ್ಯ ವಿಶ್ವವಿದ್ಯಾಲಯಕ್ಕೂ 150 ಆಗುತ್ತೋ, 200 ಆಗುತ್ತೋ, 250 ಆಗುತ್ತೋ ಹಂತದಲ್ಲಿ ಬಿಡುಗಡೆ ಮಾಡಿ ಬಹುಶಃ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು. KRSನ ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥದ್ದು. ಇವತ್ತು ಈ ರಸ್ತೆ, ಆ ರಸ್ತೆಗೆ ಹೋಗೋದಕ್ಕಿಂತ ಮುಂಚೆ ಈ ರಸ್ತೆಯನ್ನು ಮಾಡಬೇಕಾಗಿತ್ತು. ಈ ಜಿಲ್ಲೆಯಲ್ಲಿ 7 ಜನ ಏನಾಗಿದ್ರು ಅವತ್ತು? ರಾಜ್ಯದ ನಾಯಕರಾಗಿ ಏನು ಮಾಡ್ತಾ ಇದ್ರು? ಇವತ್ತು ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣದಲ್ಲಿ 50-60 ಕೋಟಿಯನ್ನು ಹಣ ಸಿದ್ದರಾಮಯ್ಯನವರು, ನಾವೆಲ್ಲ ಶಾಸಕರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಬಿಡುಗಡೆ ಮಾಡಿಸಿ NHAಯಿಂದ ಮಾಡ್ತಾ ಇದ್ದೀವಿ. ಈ ಥರ ಇವತ್ತು NDRFನಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು 35 ಲಕ್ಷ ರೈತರಿಗೆ ಪ್ರತಿ ಅಕೌಂಟ್ಗೆ 2,000 ರೂಪಾಯಿ ದುಡ್ಡನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಕೃಷಿ ಇಲಾಖೆಯಿಂದ ಬೆಳೆ ನಷ್ಟಕ್ಕೆ ಇನ್ಶೂರೆನ್ಸನ್ನು 1,500 ಕೋಟಿಯನ್ನು 15ರಿಂದ 20 ಲಕ್ಷ ರೈತರ ಅಕೌಂಟ್ಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾವ ಯೋಜನೆಯಲ್ಲೂ ಸಹ ಕಡಿಮೆ ಮಾಡಲಿಲ್ಲ, ಅಭಿವೃದ್ಧಿಯಲ್ಲೂ ಕಡಿಮೆ ಮಾಡಲಿಲ್ಲ. ಪೆಂಡಿಂಗ್ ಇದ್ದಂಥ LOCನೂ ಎಲ್ಲ ಇಲಾಖೆನಲ್ಲೂ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮಗೆ 60,000 ಕೋಟಿ ಏಪ್ರಿಲ್ 1ರಿಂದ ಮುಂದಿನ ಮಾರ್ಚ್ವರೆಗೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಪ್ರತಿ ಮನೆಗೆ 5,000 ರೂಪಾಯಿ ಬರುತ್ತೆ. ಇದನ್ನು ಈ ಪ್ರಪಂಚದಲ್ಲಿ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಕೇಳೋದು ಇವತ್ತು ಈ ಜಿಲ್ಲೆಯ ಸ್ವಾಭಿಮಾನ, ಈ ಜಿಲ್ಲೆಯ ಅಭಿವೃದ್ಧಿ, ಈ ಜಿಲ್ಲೆಯ ರೈತರ ಪ್ರಗತಿಗೋಸ್ಕರ, ಈ ಜಿಲ್ಲೆಯ ಅನೇಕ ಯೋಜನೆಗಳು, ಕಾರ್ಯಕ್ರಮಗಳನ್ನ ಜಾರಿಗೆ ತರಕ್ಕೋಸ್ಕರ ಇವತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ರೈತರ ಕುಟುಂಬದ ಒಬ್ಬ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅವರಿಗೆ ರಾಜ್ಯ ಅಲ್ಲ ಅಂತಾನು ರಾಜ್ಯದಲ್ಲಿ ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ನಮ್ಮ ಪಕ್ಷ, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ಜಿಲ್ಲಾ ಶಾಸಕರು, ನಾಯಕರುಗಳು ಅವರನ್ನು ಒಮ್ಮತವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ವೆಂಕಟರಮಣೇಗೌಡರು ಉರ್ಫ್ ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸಿ ನಮ್ಮ ಜೊತೆಯಲ್ಲಿ ಅವರೂ ಒಬ್ಬರಾಗಿ ಈ ಜಿಲ್ಲೆಯ ಸೇವೆ ಮಾಡೋ ಅವಕಾಶವನ್ನು ನೀವು ಮಾಡಿಕೊಡ್ಬೇಕು. ಜನರಿಂದ ಆಶೀರ್ವಾದವನ್ನು ಕೊಡಿಸ್ಬೇಕು.
ನೀವೆಲ್ಲರೂ ಬೆಂಬಲಕ್ಕೆ ನಿಂತ್ಕೋಬೇಕು ಅಂತ ಅತ್ತೆ ಕೇಳ್ತೀವಿ. ಉಳಿದಂತೆ ಹಗಲು ರಾತ್ರಿ, ಬೆಳಗ್ಗೆ ರಾತ್ರಿ ಸಾಯಂಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಒಗ್ಗಟ್ಟಾಗಿದೆ. ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮಲ್ಲಿ ಅವ್ರು ಕಂಡ್ರೆ ನನಗಾಗೋದು, ನನ್ನ ಕಂಡ್ರೆ ಅವ್ರಿಗಾಗೋದು, ಕಾಲು ಎಳೆಯೋದು, ಇವ್ರನ್ನ ಬಾ ಅನ್ನೋದು, ಅವ್ರನ್ನ ಬಾ ಅನ್ನೋದು ಪ್ರಶ್ನೆ ಇಲ್ಲ. ನಾವು ಯಾರೂ ನಮ್ಮ ಜಿಲ್ಲೆಗೆ ಆಹ್ವಾನ ಮಾಡಲ್ಲ. ನಮ್ಮ ಜಿಲ್ಲೆನಲ್ಲೇ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ. ನಮ್ಮ ಕೈಲಿ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ, ಅಭಿವೃದ್ಧಿನಲ್ಲಿ ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ. ನಮಗೆ ಒಂದು ಕಡೆ ಸಿದ್ದರಾಮಯ್ಯವರು, ಒಂದು ಕಡೆ ಡಿ ಕೆ ಶಿವಕುಮಾರ್, ಒಂದು ಕಡೆ ಖರ್ಗೆ ಅವರು, ಒಂದು ಕಡೆ ರಾಹುಲ್ ಗಾಂಧಿ ಅವರು. ಮಂಡ್ಯ ಅಂದರೆ ನಾವು ಕೇಳದ ಒಂದು ಸೆಕೆಂಡಲ್ಲಿ ಯಾವುದನ್ನೇ ಇಲ್ಲ ಅಂದಲೇ ಮಾಡುವಂಥ ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ. ಅನೇಕ ಜಿಲ್ಲೆಯವರು ಏನು ಸಿದ್ದರಾಮಯ್ಯನವರು ನೀವೇನು ಕೇಳಿದ್ರು ಕೊಡ್ತಾರೆ, ನಮಗೆ ನೋಡೋಣ ಅಂತಾರಲ್ಲ ಅಂತ ಅಷ್ಟು ಪ್ರೀತಿಯನ್ನು, ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ಸರ್ಕಾರ ಬಂದ ತಕ್ಷಣ ನಮಗೆ ಇಲ್ಲಿಯ ರೈತ ಸಂಘಟನೆಗಳು, ಬೆಳೆಗಾರರು, ಕಂಪ್ನಿ MD 10 ರಿಂದ 20 ಕೋಟಿ ಬೇಕು ಅಂತ ಪ್ರಪೋಸಲ್ ಕೊಟ್ಟರು. ನಮ್ಮೆಲ್ಲ ಶಾಸಕರು ಹೋಗಿ ನಿಂತ್ಕೊಂಡು ಏನು ಅಂತ ಅಂದರು. ಇಲ್ಲ ಸರ್, ಕಾರ್ಖಾನೆ ಪ್ರಾರಂಭ ಆಗಬೇಕು, ನಾವು ಮಾತು ಕೊಟ್ಬಿಟ್ಟಿದ್ದೋ ಚುನಾವಣೆಯಲ್ಲಿ ಹಣ ಬೇಕು ಅಂತ. ಪಕ್ಕದಲ್ಲಿ ಅತೀಕ್ ಅಂತ ಪ್ರಧಾನ ಕಾರ್ಯದರ್ಶಿ ಇದ್ರು ಹಣಕಾಸು. ಸರ್ 20 ಕೋಟಿಗೆ ಪ್ರಪೋಸಲ್ ಬಂದಿದೆ ರೀ, 20 ಕೋಟಿ ಅಂತೆ. ನಡೀರಿ, ಮಂಡ್ಯಕ್ಕೆ ನಾನು ಹೋಗಿದ್ದೆ, ಮಾತು ಕೊಟ್ಟಿದ್ದೆ, ಮತ್ತೆ 20, ಮತ್ತೆ 10, ಬೇಡ 50 ಕೊಡ್ರಿ. ಕ್ಯಾಬಿನೆಟ್ಗೆ ಹೋದರೆ ಎಲ್ಲರೂ ನನ್ನ ನೋಡ್ತಾ ಇದ್ರು. ಅಲ್ಲ ಮರೆ ಚಲುವರಾಯ ಸ್ವಾಮಿ, ಏನಪ್ಪ ಮಾಡಿದ್ಯಾ ಸಿದ್ದರಾಮಯ್ಯನವರು ನೀವು? ನಾವೆಲ್ಲ ಮೊನ್ನೆ ಹೋಗಿ ಯಾವುದೋ ಗುಲ್ಬರ್ಗದಲ್ಲಿ 5 ಕೋಟಿ ಕೊಟ್ಟರೆ ಈಗ ಆಗಲ್ಲ ನಡ್ರಿ, 36,000 ಕೋಟಿ ಯೋಜನೆ ಕೊಡಬೇಕು, ಆಮೇಲೆ ನೋಡೋಣ ಅಂದರು. ನಿಮಗೆ 50 ಕೋಟಿ ಮಂಜೂರಾತಿ ಕ್ಯಾಬಿನೆಟ್ಗೆ ಬಂದಿದೆಯಲ್ಲಪ್ಪ. ಇಂಥ ಒಂದು ಧಾರಾಳ ಮನಸ್ಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ನಮಗಿವತ್ತು ಪಕ್ಷದಲ್ಲಿ ಆಡಳಿತಕ್ಕೆ ಸರ್ಕಾರವನ್ನು ತರಕ್ಕೆ ಹೋರಾಟ ಮಾಡಿ ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕಿತ್ತಾಡ್ತಾರೆ ಅಂತ ಹೇಳ್ತಿದ್ರು. ಜಯೇಶ್ ಪಟೇಲ್ ಒಂದು ಕತೆ ಹೇಳಿದ್ರು, ಅದು ನಾನು ಹೇಳೋದು ಚೆನ್ನಾಗಿಲ್ಲ, ಅವರೇ ಹೇಳೋದು ಚಂದ, ನಾನು ಹೇಳೋಕ್ಕಾಗಲ್ಲ. ಅದು ಯಾರ್ಯಾರು ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಇಲ್ಲೇ ಹೇಳಿದರು ಒಂದು ದಿವಸ, ಇಲ್ಲೇ ಒಂದು ಸಲ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದರು, ಚುನಾವಣೆ ಆಗೋದಕ್ಕಿಂತ ಮೊದಲು ಸೀಟ್ ಹಂಚಕ್ಕೆ ಕಿತ್ತಾಡ್ತಾರೆ ಇಬ್ರು ಅಂದರು. ಸೀಟು ಯಾವುದು ಕಿತ್ತಾಡ್ದಲೇ ಹಂಚಾಯಿತು. ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ಕಿತ್ತಾಡ್ತಾರೆ ಅಂದರು, ಅದು ಕಿತ್ತಾಡಲಿಲ್ಲ, ಆಗೋಯ್ತು. ಅದಾದಮೇಲೆ ಎಲ್ಲ ಕ್ಯಾಬಿನೆಟಲ್ಲಿ ಕಿತ್ತಾಡ್ತಾರೆ ಅಂದರು. ಅವರಿಬ್ಬರೂ ಎಟ್ಟೊಡ್ಡು ಅನ್ಯವಾಗಿ ಪ್ರೀತಿ ಇದ್ದಾರೆ ಅಂದರೆ ನಮಗೆ ಒಂದೊಂದು ನೋಡಿದ್ರೆ ಅಯ್ಯೋ ಏನಪ್ಪ ಇದು ಕತೆ ಅನ್ನಿಸ್ತದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹೊರಗಡೆ ಚಪ್ಪಲಿಕೆ ಚಟಕ್ಕೆ ಮಾತಾಡ್ತಾರೆ. ಅವರು ಸಿದ್ದರಾಮಯ್ಯನವರು ಜಾತ್ಯತೀತ, ಅಂದರೆ ಬರೀ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಂದು ಸೆಕ್ಯುಲರ್. ಇವತ್ತು ಈ ಕಾರ್ಯಕ್ರಮಗಳು ಬ್ರಾಹ್ಮಣರಿಗೂ ಬರುತ್ತೆ, ಒಕ್ಕಲಿಗರಿಗೂ ಬರುತ್ತೆ, ಲಿಂಗಾಯತರಿಗೂ ಬರುತ್ತೆ, ದಲಿತರಿಗೂ ಬರುತ್ತೆ, ಅಲ್ಪಸಂಖ್ಯಾತರಿಗೂ ಬರುತ್ತೆ, ಹಿಂದುಳಿದ ವರ್ಗದ ಎಲ್ಲ ಕಮ್ಯುನಿಟಿ, ಕುರುಬರು ಇರ್ಬೋದು, ಮಡವಾಳರು ಇರ್ಬೋದು, ಅಗಸ್ತ್ರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜಕ್ಕೂ ತಲುಪುತ್ತೆ, ಎಲ್ಲ ಸಮಾಜಕ್ಕೂ ತಲುಪುತ್ತೆ. ಇವತ್ತು ಹಾಲಿಗೆ ಸಬ್ಸಿಡಿ ಯಾವ್ದಾರ ಒಂದು ಜಾತಿ ನೋಡ್ಕೊಡ್ತಾರ ಸಿದ್ದರಾಮಯ್ಯನವರು? ಮಕ್ಕಳಿಗೆ ಊಟ ಯಾವ್ದಾರ ಒಂದು ಜಾತಿ ಕೊಡ್ತಾರಾ? ಇಲ್ಲ. ಇವರು ಮಾತೆತ್ತರೆ ಮುಂದುವರೆದ ಕಮ್ಯುನಿಟಿಗೆ ವಿರೋಧ. ಇವತ್ತು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮೆಲ್ಲರನ್ನ ನನಗೆ ಕೃಷಿ ಸಚಿವರು, ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರು, ನಮ್ಮ ಸುಧಾಕರ್ಗೆ ಮೇಜರ್ ಎಜುಕೇಷನ್ನು, ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ನೀರಾವರಿ ಖಾತೆ ಸಚಿವರು, ಮಂತ್ರಿ ಆದ ತಕ್ಷಣ, ಮುಖ್ಯಮಂತ್ರಿ ಆದ ತಕ್ಷಣ ಜಯಚಂದ್ರ ಅವರು ಒಕ್ಕಲಿಗರು, ಬೆಂಗಳೂರು ದೆಹಲಿ ಪ್ರತಿನಿಧಿಯಾಗಿ ಕೊಟ್ಟರು. ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಮಾಡ್ಕೊಂಡ್ರು ಗೋವಿಂದರಾಜನ್ನ. ನಾರಾಯಣ ಸ್ವಾಮಿಯನ್ನ ಫೈನಾನ್ಸ್ ಕಮಿಷನ್ಗೆ ವೈಸ್ ಚೇರ್ಮನ್ ಆಗಿ ಮಾಡಿದ್ರು. ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದ್ರು.
ರಾಜೀವ್ ಗೌಡ ಫೈನಾನ್ಸ್ ಇದನ್ನು ಮಾಡಿದ್ರು. ಮೊನ್ನೆ ರಾಜ್ಯಸಭಾಗೆ GC ಚಂದ್ರಶೇಖರ್ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು ಒಕ್ಕಲಿಗರು ವಿರೋಧಿನ? ನಿಮ್ಮ ತೆವಲಿಗೆ, ನಿಮ್ಮ ರಾಜಕೀಯಕ್ಕೆ, ನಿಮ್ಮ ರಾಜಕೀಯದ ಉಳಿವಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡೋದ? ಬೋರ್ಡು ಬಾಬಣ್ಣಂಗೆ ಚಾಮುಂಡೇಶ್ವರಿ ನಿಗಮ, ಬಾಲಣ್ಣಂಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ನಮ್ಮ ಹಾಸನದ ಶಿವಲಿಂಗಣ್ಣಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ನು, ಗುಬ್ಬಿ ವಾಸುಗೆ KSRTC ಸಂಸ್ಥೆ, ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೆಡಲ್, ಇದು ಶರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್ನು, KNX. ಎಲ್ಲಿ ಗಂಟ ಹೇಳ್ಬೇಕ್ರಿ? ನೀವು ಕೊಟ್ಟಿದ್ರಾ? ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾದಳದವರು, ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಕೊಟ್ಟಿದ್ದೀವಿ ಅಂತ ಹೇಳಿ? ಜಯರಾಮಣ್ಣ ಮನೆಗೆ ಕೊಡ್ಬೋದಾಯ್ತಲ್ಲ ಒಂದು MLC ಗಿರಿನ? ಅಲ್ಲಿ ಯಾರೋ ದುಡ್ಡು ಕೊಟ್ಟರು ಕೊಡೋ ಬದಲು ಸಿದ್ದರಾಜನ ಮನೆಯವ್ರಿಗೆ ಒಂದು MLC ಕೊಡ್ಬೋದಾಯ್ತಲ್ಲ? ಅವ್ರ ಕುಟುಂಬ ಅವ್ರ ಜೊತೆಲೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ. ನಾಳೆ ಬಂದು ಹೇಳ್ತಾರೆ ಚಲುವರಾಯಸ್ವಾಮಿ, ಓಹೋ ಚಲುವರಾಯಸ್ವಾಮಿ, ಓಹೋ ನನ್ನ ಸ್ನೇಹಿತ ಇಷ್ಟುದ್ದ ಮಾತಾಡ್ದ ಅಂತ ಹೇಳ್ತಾರೆ. ಸತ್ಯ ಅಲ್ವಾ ಇದು? ನಾವೇನು ಸುಳ್ಳು ಹೇಳಿದ್ವಾ? ನನ್ನ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟು ನಮ್ದಾಯ್ತು. ನಾನು ಹೆಂಗೋ ಹೊರಗಡೆ ಬಂದೆ. ನಾನು ಇಲ್ಲೆಲ್ಲ ಕಾಂಗ್ರೆಸ್ನಲ್ಲಿ ನಿಮ್ಮೆಲ್ಲರ ಜೊತೆ ಬಚಾವಾಗ್ಬಿಟ್ಟಿದ್ದೀನಿ. ಪಾಪ ಪುಟ್ಟರಾಜನ ಕತೆ ಏನಾಗಬೇಕೀಗ? ಪುಟ್ಟರಾಜನ ಕತೆ ಏನಾಗಬೇಕು? ಮುಗೀತಲ್ಲ ಅವನ ಕತೆ, ಮುಗೀತು. ಅವನಿಗೆ ಒಂದು 2-3 ಜನ ಎತ್ಕಟ್ಟವ್ರೆ. ಅವನಿಗೆ ಒಂದು 2-3 ಜನನ ಆಲೆ ಹಿಂದೆ ಮುಂದೆ ಮಾತಾಡಲಿಕ್ಕೆ ಎತ್ಕಟ್ಟವ್ರೆ. $8,000 ಕೋಟಿ ಅಂತ ಅನೌನ್ಸ್ ಮಾಡಿದ್ರು. ಚುನಾವಣೆಯಲ್ಲಿ ಸೋತಿಗೆ ತಗೊಂಡ್ರು, ಸುಮ್ಮನೆ ಹೇಳಿದ್ರು, ಆ ಪ್ರಶ್ನೆನೇ ಇಲ್ಲ. ಇವತ್ತು ಹಿಂದೆ ಮುಂದೆ ಪಾಪ ನಮ್ಮ ರವೀಂದ್ರ ಶಿಖಂಡಯ್ಯ ಮಾತಾಡ್ತಾರೆ. ಪಾಪ ಮಾತಾಡಲಿ, ಬುದ್ಧಿವಂತರು. ನಾವೆಲ್ಲ ಇಲ್ಲಿ ಅವರಷ್ಟು ಜ್ಞಾನ ಬೆಳೆದಿಲ್ಲ ನಮಗೆ, ನಾವೆಲ್ಲ ಹಳ್ಳಿಯಲ್ಲಿ ಬಂದವರು. ಪಾಪ ರವೀಂದ್ರ ಶಿಖಂಡಯ್ಯಗೆ ನಂಗೆ ಉತ್ತರ ಕೊಡೋಕ್ಕಾಗತ್ತಾ? ಆಗಲ್ಲ. ನನಗೆ ಭಾಳ ಬುದ್ಧಿಜೀವಿಗಳು. ಏನು ಸ್ಮಾರ್ಟ್ನೆಸ್ಸು, ಏನು ಬುದ್ಧಿವಂತಿಕೆ, ಏನು ಅವರು 5 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ, ಜಿಲ್ಲೆ ಬಗ್ಗೆ ತೋರಿಸಿದಂಥ ಕಾಳಜಿ. ಪಾಪ ಅಯ್ಯೋ, ನಾವು ಬೆಚ್ಚೋಗಿದ್ದೀವಿ. ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋಕ್ಕಾಗತ್ತಾ? ಆಗಲ್ಲ. ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕುಮಾರಣ್ಣನ ಬಗ್ಗೆನೂ ಪ್ರೀತಿ ಇದೆ, ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ, ವಿಶ್ವಾಸ ಎಲ್ಲವೂ ಇದೆ. ಆದರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ ದಯಮಾಡಿ. ನಾವು ಹೆಂಗೋ ಮಾಡ್ಕೋತೀವಿ, ನಾವು ಹೆಂಗೋ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಜಿಲ್ಲೆ ಜನರ ಕಷ್ಟದಲ್ಲಿ ನಾವು ಹೆಂಗೋ ಆಯ್ತೀವಿ. ದಯಮಾಡಿ ನಾವೇನು ನಿಮ್ಮನ್ನು ಈ ರಾಷ್ಟ್ರದಲ್ಲಿ ಇನ್ನೊಂದು ಸಲ ಪ್ರಧಾನ ಆಗಿ, ರಾಜ್ಯದಲ್ಲಿ ಇನ್ನೂ 4 ಸಲ ಮುಖ್ಯಮಂತ್ರಿ ಆಗಿ ನಾವ್ಯಾರೂ ನಿಮ್ಮನ್ನ ಬಗ್ಗೆ ನಾವು ಅಪ್ಪಿತಪ್ಪಿನೂ ನಿಮ್ಮ ಬಗ್ಗೆ ಕೆಟ್ಟದನ್ನು ಈ ನಾಲ್ಗೆಲ್ಲಿ ಕಟ್ಸಲ್ಲ. ಆದರೆ ನಮ್ಮ ಜಿಲ್ಲೆ ತುಂಬ ಹದಗೆಟ್ಟೋಗಿದೆ. ಒಂದಟ್ಟು ಏನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು, ಹಳ್ಳಿಯವರು ಸೇರ್ಕೊಂಡಿದ್ದೀವಿ. ನಮಗೇನಂತ ನಿಮ್ಮಂಥ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಇಲ್ಲ. ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ. ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ, ನಾವ್ಯಾರೂ ಹೊಟ್ಟೆ ಉರಿ ಪಟ್ಗಳಲ್ಲ, ನಮಗೇನು ನೋವಾಗಲ್ಲ. ನಾವು ನಮ್ಮ ಜಿಲ್ಲೆ, ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಅವರನ್ನು ಪ್ರೀತಿಸ್ತೀವಿ. ನಮ್ಗೆ ಅಟ್ಟೆ ಸಾಕು. ಇಷ್ಟು ಉದ್ದ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ. ಇವತ್ತಿಂದ ಇರ್ತಕ್ಕಂಥ 25 ದಿವಸದಲ್ಲಿ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾರ್ಯಕ್ರಮವನ್ನು ನೀವು ಮನೆಯವರಿಗೆ ತಿಳಿಸಿ, ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವತ್ತೂ ಕೊಡದೇ ಇರತಕ್ಕಂಥ 180ರಿಂದ 200 ಕೋಟಿ ಜನ ಈ 10 ತಿಂಗಳಲ್ಲಿ ಬಸ್ಸಲ್ಲಿ ಓಡಾಡಿದಿರ, ₹1 ಬಸ್ ಚಾರ್ಜ್ ಕೇಳಿಲ್ಲ. ನಿಮ್ಮ ಗಂಡನೋ, ಮಾವನೋ, ಅಳಿಮಯ್ಯನೋ ₹2,000 ಕೊಟ್ಟರೆ ಈ ತಿಂಗಳು ಕೊಟ್ಟಿದ್ದೀನಿ, ಮುಂದಿನ ತಿಂಗಳು ದುಡ್ಡಿಲ್ಲ ರೆಡಿಯಮ್ಮ ಅಂತಾರೆ. ನಮ್ಮ ಖಜಾನೆ
ಸಿದ್ದರಾಮಯ್ಯನವರ ಆರ್ಥಿಕ ಸಚಿವಾಲಯ ಯಾವತ್ತೂ ಇಲ್ಲ ಅಂದಲೇ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 2,000 ರೂಪಾಯಿನ ತಲುಪಿಸುತ್ತೆ. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಹೇಳಿ, ಯುವಕರಿಗೆ ಹೇಳಿ, ಎಲ್ಲ ಕೋಮಿನ ಜನಕ್ಕೆ ಹೇಳಿ, ಈ ಸರ್ಕಾರದ ಬಗ್ಗೆ ನಿಮ್ಮ ಅನುಕಂಪ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇವತ್ತಿನ ಚುನಾವಣೆ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ, ವೆಂಕಟರಮಣೇಗೌಡರಿಗೆ, ಸ್ಟಾರ್ ಚಂದ್ರವರಿಗೆ ನಿಮ್ಮ ಆಶೀರ್ವಾದವನ್ನು 1 ತಿಂಗಳು ಸತತವಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ 1ನೇ ತಾರೀಕು ನಾಮಿನೇಷನ್ ಸಲ್ಲಿಸ್ತಾ ಇದ್ದೀವಿ. ಕಾಳಿಂಗ ಮೊದಲು 10 ಗಂಟೆಗೆ ಪೂಜೆ ಮಾಡಿ ಇದೇ ರಸ್ತೆನಲ್ಲಿ ಪ್ರೊಸೆಷನ್ ಹೋಗಿ 1 ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀವಿ. 1 ಗಂಟೆಗೆ ನಾಮಿನೇಷನ್ ಹಾಕ್ತೀವಿ. ಅವತ್ತು ಮಂಡ್ಯ ತಾಲೂಕು ಅಂದರೆ ಕ್ಷೇತ್ರ ಅಲ್ಲ, ಮಂಡ್ಯ ತಾಲೂಕು ಅಂದರೆ ಶ್ರೀರಂಗಪಟ್ಟಣ ಕ್ಷೇತ್ರದ ಕೊತ್ತತ್ತಿ 1, 2 ಸೇರುತ್ತೆ, ದುದ್ದ, ಒಳಲು ಸರ್ಕಲ್ಲು ಸೇರುತ್ತೆ. ಇಡೀ ಮಂಡ್ಯ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ನಿಮಗೆ ದೂರ ಆಗಲ್ಲ. ನೀವೇ ನನಗೆ ನಿಮ್ಮ ಸೇವೆ ಮಾಡೋಕ್ಕೆ ಶಕ್ತಿ ಬರಬೇಕು ಅಂದರೆ, ಈ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ ನನಗೆ ಶಕ್ತಿ ಬೇಕು ಅಂದರೆ, ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದಂಥ ಈ ಸರ್ಕಾರದ ಸೌಲಭ್ಯವನ್ನು ಈ ಜಿಲ್ಲೆಗೆ ತರಬೇಕು ಅಂದರೆ 50,000 ಜನ ಈ ತಾಲೂಕಿನ ಜನ 1ನೇ ತಾರೀಕು ವೆಂಕಟರಮಣೇಗೌಡರ ಸ್ಟಾರ್ ಚಂದ್ರವರ ನಾಮಿನೇಷನ್ಗೆ ನೀವೆಲ್ಲ ಭಾಗವಹಿಸಬೇಕು. ಆ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಅವತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಬಂದರೂ ಬರ್ಬೋದು, ಅದನ್ನು ಸಹ ಪ್ರಯತ್ನ ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ಬಂದು ಅವತ್ತು ಆಶೀರ್ವಾದ ಮಾಡಿ ಸೋಮವಾರ 1ನೇ ತಾರೀಕು ನಾವು ನಾಮಿನೇಷನ್ ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರ ಒಂದು ಹೋರಾಟ, ಪ್ರೀತಿ, ವಿಶ್ವಾಸ 26ನೇ ತಾರೀಕುವರೆಗೂ ಸದಾ ಇರಬೇಕು ಅಂತೇಳಿ ಕೇಳ್ಕೊಂಡು ನಾನು ಮಾತು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.